ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಲಾಸ್ಟ್ ಫ್ರೈಡೇ ಮಾಡಿದಂಥ ವಿಡಿಯೋ. ಆಲ್ರೆಡಿ ಇದ್ರದ್ದು ಮುಂಚೆ ಒಂದು ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ 3 ಡೇಸ್ ಬ್ಯಾಕು. ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ದೇವಿರಮ್ಮ ದೇವಸ್ಥಾನ ಹೋಗಿದ್ದು, ಹಾಗೆ ಜರ್ನಿ ವಿಡಿಯೋ ಕೂಡ ಇದೆ. ಹಾಗೆ ಇದು ಸೆಕೆಂಡ್ ಪಾರ್ಟನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಬಂದಿರುವಂಥ ಪ್ಲೇಸ್ ಬಂದು ಹೊನ್ನಮ್ಮನಹೊಳೆ ದೇವಸ್ಥಾನ, ಅತ್ತಿಗುಂಡಿ ಹತ್ರ ನಿಯರಲ್ಲಿದೆ. ಅಂದರೆ ಬಾಬಾ ಬುಡನ್ಗಿರಿ ಏನು ನಾವು ಗಿರಿಗೆ ಹೋಗ್ತೀವಿ ನೋಡಿ, ಆ ರೂಟಲ್ಲಿ ಸಿಗುವಂಥ ಪ್ಲೇಸ್ ಇದು. ಒಂದು 20 to 25 ಕಿಲೋಮೀಟರ್ಷ್ಟಿದೆ ಚಿಕ್ಕಮಗಳೂರಿಂದ, ಸಿಟಿಯಿಂದ ಇಲ್ಲಿಗೆ. ತುಂಬ ಒಳ್ಳೆ ಪ್ಲೇಸ್ ಇದು. ಸೊ ನೋಡ್ತಾ ಇದ್ದೀರಲ್ಲ, ಈಗ ನಾವು ಆಲ್ರೆಡಿ ಈ ಪ್ಲೇಸನ್ನು ತಲುಪಿದ್ದೀವಿ. ಇಲ್ಲಿ ಕುದುರೆ ಸವಾರಿ ಕೂಡ ಇದೆ ನೋಡಿ, 50 ರುಪೀಸು ಇಲ್ಲಿ ಕುದುರೆ ಸವಾರಿ. ಆಲ್ರೆಡಿ ನಾನು ತರುಣ ಒಂದು ಸಲ ಕುದುರೆ ಸವಾರಿ ಮಾಡಿಸಿದೆ ಲಾಸ್ಟ್ ಟೈಮ್ ಬಂದಾಗ, ಹಾಗಾಗಿ ಈ ಸಲ ನಾನು ಸವಾರಿ ಮಾಡಿಸ್ಲಿಲ್ಲ. ಆ ಫೋಟೋಸ್ನ ನಾನು ಲಾಸ್ಟ್ ಎಂಡಲ್ಲಿ ನಾನು ಇನ್ಕ್ಲೂಡ್ ಮಾಡಿರ್ತೀನಿ ನೋಡಿ. ಹಾಗೆಯೇ ಈಗ ನಾವು ಈ ಕೆಳಗಡೆ ಹೊನ್ನಮ್ಮನಹೊಳೆ ಏನಿದೆ, ಅದು ಕೆಳಗಡೆ ಒಂದು ರೀತಿ ಫಾಲ್ಸ್ ಥರ ಚೆನ್ನಾಗಿ ನೀರು ಬೀಳ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ಗುಂಡಿ ಹತ್ರ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ಪ್ರಕೃತಿ ಸೌಂದರ್ಯ ಅಂತೂ ವರ್ಣಿಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಾವು ಬಂದಾಗ ನೀರು ಜಾಸ್ತಿ ಇರಲಿಲ್ಲ, ಅಂದರೆ ಲಾಸ್ಟ್ ಇಯರ್ 1.5 ಇಯರ್ ಬ್ಯಾಕ್ ನಾವು ಬಂದಿದ್ವಿ. ಆವಾಗ ನೀರಿರಲಿಲ್ಲ, ಜೂನಲ್ಲಿ ಬಂದಿದ್ವಿ. ಈಗ ನೋಡಿ ನೀರು ಚೆನ್ನಾಗಿ ಮಳೆಯೆಲ್ಲ ಬಂದಿದ್ದರಿಂದ ಚೆನ್ನಾಗಿ ನೀರು ಬರ್ತಾ ಇದೆ. ತುಂಬ ಜನ ಇಲ್ಲಿ ಟೂರಿಸ್ಟ್ ವಿಸಿಟ್ ಮಾಡ್ತಾರೆ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ, ಬಿಸಿಲು ಟೈಮಲ್ಲಿ ಇಲ್ಲಿ ಬಂದು ಒಂದಷ್ಟು ಸಮಯ ಟೈಮ್ ಸ್ಪೆಂಡ್ ಮಾಡಿದರೆ ತುಂಬಾ ಖುಷಿಯಾಗುತ್ತೆ. 1 ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಬೋದು. ತುಂಬ ದೂರ ಅಂತ ಏನಿಲ್ಲ. ಮಾರ್ನಿಂಗ್ ಬಂದ್ಬಿಟ್ಟು ಈವ್ನಿಂಗ್ ತನಕ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿರುವ ಸುತ್ತಮುತ್ತ ಇರುವಂತಹ ಪ್ರದೇಶ ಏನೇನಿದೆ ಅದನ್ನೆಲ್ಲ ನಾವು ನೋಡಿಕೊಂಡು ಆಮೇಲೆ ಬೇಕಾದರೆ ನಾವು ಮನೆಗೆ ಹೋಗ್ಬೋದು. 1 ಡೇ ಟ್ರಿಪ್ಪಿಗಂತೂ ಸೂಕ್ತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಾನು ನೋಡ್ಬೋದು, ಈಗ ನಾನು ಕೂಡ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ತಾ ಇದ್ದೀನಿ. ನೀರು ಏನು ಆಳ ಏನಿಲ್ಲ, ಅಲ್ಲಿ ಬೇಕಂದರೆ ನಾವು ಕೆಳಗಡೆ ಎಲ್ಲ ಇಳಿಬೋದಿತ್ತು. ಬಟ್ ನಾನು ದೇವಸ್ಥಾನಕ್ಕೆ ಅಂತ ಸ್ಯಾರಿನ ಉಟ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಸ್ಯಾರಿಯಲ್ಲಿ ಅಷ್ಟೊಂದು ಕಂಫರ್ಟ್ ಅಲ್ಲ ನೀರಲ್ಲೆಲ್ಲ ಇಳಿಯೋಕ್ಕೆ. ಹಾಗಾಗಿ ನಾವು ಅಷ್ಟೊಂದು ನೀರಲ್ಲಿ ಇಳಿಲಿಕ್ಕೆ ಹೋಗಲಿಲ್ಲ. ನನಗೆ ಇನ್ನೊಂದು ಭಯ ಏನಪ್ಪ ಅಂದರೆ ಈ ಜಿಗಣೆ ಭಯ ಜಾಸ್ತಿ. ಆದರೆ ನಿಂತು ನೀರಲ್ಲಿರುತ್ತೆ ಜಿಗಣೆ, ಈ ಥರ ಹರಿಯೋ ನೀರಲ್ಲಿ ಇರೋಲ್ಲ. ಆದರೂ ಯಾಕೆ ಬೇಕಪ್ಪ ಅಂತ ಹೇಳ್ಬಿಟ್ಟು ನಾನು ನೀರಲ್ಲಿ ಅಷ್ಟೊಂದು ಇಳಿಲಿಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಪ್ಲೇಸು. ನನ್ನ ಹಸ್ಬೆಂಡು ಕೂಡ ಈಗ ಕೆಳಗಡೆ ಇಳಿದು ನೀರಲ್ಲಿ ಆಟಾಡ್ತಾ ಇದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಫ್ರೆಂಡ್ಸ್, ಇದು ಅತ್ತಿಗುಂಡಿ ನಮ್ಮೂರು. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಾಯಿದ್ವಿ, ಬಂದರೆ ನಾವು ಇಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ವಿ. ಇವಾಗೆಲ್ಲ ಅಷ್ಟೊಂದು ಜನ ಯಾರು ಸ್ನಾನ ಎಲ್ಲ ಮಾಡಲ್ಲ. ನಾವಿಲ್ಲೆಲ್ಲ ಸ್ನಾನ ಮಾಡಿಕೊಂಡು ಹೋಗ್ತಾಯಿದ್ವಿ, ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ತುಂಬಾ ಬ್ಯೂಟಿಫುಲ್ಲಾಗಿದೆ ಈ ಪ್ಲೇಸ್ ಅಂತೂ, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಕಾಲೇಜ್ ಡೇಸಲ್ಲೂ ಕೂಡ ನಾನು ಇಲ್ಲಿಗೆ ನಮಗೆ 1 ಡೇ ಪಿಕ್ನಿಕ್ ಥರ ಕರ್ಕೊಂಬಂದಿದ್ರು. ಸ್ಕೂಲ್ ಡೇಸಲ್ಲಿ ತುಂಬಾ ಖುಷಿಯಾಯಿತು. ಬಾಬಾ ಬುಡನ್ಗಿರಿ, ಕಲ್ಲತ್ತಿಗಿರಿ, ಕೆಮ್ಮಣ್ಣಗುಂಡಿ ಎಲ್ಲ ಕಡೆ ಹೋಗಿದ್ವಿ. ಇದೇ ಥರ ಫಾಲ್ಸ್ ಇನ್ನೂ ಒಂದು ಕಡೆ ಬೀಳುತ್ತೆ, ಬಾಬಾ ಬುಡನ್ಗಿರಿಯಲ್ಲಿ ಮಾಣಿಕ್ಯದಾರ ಅಂತ ಇದೆ ಫ್ರೆಂಡ್ಸ್. ಅಲ್ಲೂ ಕೂಡ ಇದೇ ಥರ ಫಾಲ್ಸ್, ಅಂದರೆ ಇಷ್ಟು ದೊಡ್ಡದಾಗಿ ಬೀಳಲ್ಲ, ಸ್ವಲ್ಪ ಚಿಕ್ಕದಾಗಿ ಬೀಳುತ್ತೆ. ತುಂಬಾ ಚೆನ್ನಾಗಿದೆ, ಅಲ್ಲೂ ಕೂಡ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿಗೂ ಕೂಡ ಒಮ್ಮೆ ಹೋಗಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಈಗ ನಾವು ಟೆಂಪಲ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದವರು. ಹಾಗೆಯೇ ಇಲ್ಲಿ ದಿಢೀರಾಗಿ ನಾವು ಬಂದ್ವಿ. ತುಂಬಾ ಖುಷಿಯಾಯಿತು. ತನು ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ಇದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬರೋದಾದರೆ ನಾವು ಮಾರ್ನಿಂಗ್ ಒಂದು 6:30 7:30ಗೆಲ್ಲ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟು ಈ ಪ್ಲೇಸು ಬಾಬಾ ಬುಡನ್ಗಿರಿ, ಮಾಣಿಕ್ಯದಾರ, ಹಾಗೆ ಮುಳ್ಳಯ್ಯನಗಿರಿ ಎಲ್ಲದನ್ನು ಕೂಡ 1 ಡೇಯಲ್ಲಿ ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನಾವು ಒಂದೊಂದು ದಿನ ಒಂದೊಂದು ಪ್ಲೇಸಿಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲೇಸ್ನ ಚೆನ್ನಾಗಿ ನೋಡಿ ಆ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಎಂಜಾಯ್ ಮಾಡ್ಬೋದು. ಸೊ ಆ ಗುಂಡಿ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿ ಈಗ ನಾವು ಮೇಲೆ ಬರ್ತಾಯಿದ್ದೀವಿ ನೋಡಿ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಇದೆ. ಸಾಕಷ್ಟು ಜನ ಫೋಟೋಸ್ ತೆಕ್ಕೊತಾರೆ ಇಲ್ಲಿ. ತುಂಬ ಜನ ಬರ್ತಾರೆ, ಟೂರಿಸ್ಟ್ ಹೊರಗಡೆಯವರಂತೂ ಜಾಸ್ತಿ ಬರ್ತಾರೆ ಇಲ್ಲಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಂತ ಹೇಳ್ಬಿಟ್ಟು.
ಒಂದು ರೀತಿ ಸ್ಟೆಪ್ಸ್ ಥರ ಮಾಡಿದ್ದಾರೆ, ಮೆಟ್ಲು ಎಲ್ಲ ಅಲ್ಲಿಂದ ನೀರು ಹರಿಯುತ್ತೆ. ಇಲ್ಲಿಂದನೇ ಇಡೀ ಚಿಕ್ಕಮಂಗ್ಳೂರಿಗೆ ಸರೌಂಡಿಂಗ್ ಇರೋರಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾಯಿತ್ತು. ಈಗ ಈ ವ್ಯವಸ್ಥೆ ಇದೆಯೋ ಇಲ್ಲವೋ ಅಷ್ಟು ನನಗೆ ಗೊತ್ತಿಲ್ಲ. ಮುಂಚೆ ಎಲ್ಲ ಈ ನೀರನ್ನೇ ಕುಡಿತಾಯಿದ್ರು. ನೀರು ಕೂಡ ತುಂಬ ಸ್ವೀಟಾಗಿ ಚೆನ್ನಾಗಿದೆ. ಬಟ್ ಇಲ್ಲಿ ನಿಂತಿರೋ ನೀರು ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಹರ್ಕೊಂಡು ಬರುತ್ತೆ ನೋಡಿ ಅಲ್ಲಿ ಮೇಲಿಂದ, ಆ ನೀರನ್ನೇ ಎಲ್ಲರೂ ಕುಡಿತಾಯಿದ್ರು ಮುಂಚೆ ಎಲ್ಲ. ಇವಾಗೆಲ್ಲ ಹೇಮಾವತಿಯಿಂದ ನೀರು ಬರುತ್ತೆ ಸಿಟಿಗೆ, ಆ ನೀರನ್ನು ಜಾಸ್ತಿ ಉಪಯೋಗಿಸ್ತಾರೆ. ನಾನು, ತನು, ಹಸ್ಬೆಂಡ್ ಎಲ್ಲರೂ ಕೂಡ ಇಲ್ಲಿ ಕೂಡ ಕೆಲವೊಂದಷ್ಟು ಫೋಟೋಸ್ನ ತೆಕ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ನಾವು ಆಮೇಲೆ ಕೆಳಗಡೆ ಹೋದ್ವಿ. ಸೊ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಫ್ರೆಂಡ್ಸ್. ತುಂಬ ಬ್ಯೂಟಿಫುಲ್ಲಾಗಿ ನೀರು ಹರಿತಾ ಇದೆ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ. ಇನ್ನೂ ಕೂಡ ನೀರು ಬರ್ತಾ ಇದೆಯಲ್ಲ, ಅಲ್ಲರ ಒಳಗಡೆ ಎಲ್ಲ ಹೋಗ್ತಾರೆ ಕೆಲವರು. ಬಟ್ ನಾವಲ್ಲಿ ಎಲ್ಲ ಕಾಡು ಥರ ಇದೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗಲ್ಲ. ಕೆಲವರು ಹುಡುಗರುಗಳು ಹಾಗೆ ಫೋಟೋ ಸೆಷನ್ ಮಾಡೋವಂಥವ್ರು ಅವರೆಲ್ಲ ಅಲ್ಲಿ ಒಳಗಡೆ ನೀರು ಬರುತ್ತಲ್ಲ ಅಲ್ಲಿಂದನೂ ಕೂಡ ಹಿಂದೆ ಎಲ್ಲ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೆಕ್ಕೊಳ್ಳೋದು ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತಲ್ಲಿ. ಬಟ್ ನಾವು ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಹೋಗಿಲ್ಲ. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಹರಿಯುತ್ತೆ. ಆ ಬೆಟ್ಟಗಳ ಮಧ್ಯೆಯಿಂದ ಈ ನೀರು ಬರುತ್ತೆ. ಕುಡಿಬೋದು, ತುಂಬ ಸ್ವೀಟಾಗಿದೆ ನೀರು, ಕುಡಿಬೋದು. ನಾನು ತುಂಬ ಸಲ ನೀರನ್ನು ಕುಡಿದಿದ್ದೀನಿ. ಇಲ್ಲೆಲ್ಲ ಕೆಲವೊಂದಷ್ಟು ಮೆಡಿಸನ್ ಸಂಬಂಧಪಟ್ಟ ಗಿಡಗಳು ಸಿಗುತ್ತೆ. ಹಂಗಾಗಿ ಇದು ನಿಜವಾಗ್ಲೂ ಹೆಲ್ತ್ಗೇನು ಎಫೆಕ್ಟ್ ಆಗಲ್ಲ. ಸ್ವೀಟ್ ಇರುತ್ತೆ ನೀರು. ಹಾಗೆ ಬೆಟ್ಟ ಕಲ್ಸಂದಿಯಿಂದ ಎಲ್ಲ ನೀರು ಬರುತ್ತೆ. ಇಲ್ಲೂ ಕೂಡ ಒಂದಷ್ಟು ಫೋಟೋಸ್ ತೆಕ್ಕೊಂಡ್ವಿ. ನಾವು ಆ ಜರ್ನಿಯಲ್ಲಿ ನಾನು ತೋರ್ಸೋಕ್ಕಾಗಲಿಲ್ಲ, ಅಂದರೆ ಕಾರ್ನ ಚಿಕ್ಕ ರಸ್ತೆ ಆಗಿರೋದ್ರಿಂದ ನಾನು ಕಾರ್ನ ಎಲ್ಲೂ ಕೂಡ ಸ್ಟಾಪ್ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ವಿಡಿಯೋದಲ್ಲಿ. ಬಟ್ ಏನಂತ ಹೇಳಿದ್ರೆ, ಆ ಜರ್ನಿಯಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಲ್ಲಿ ನಿಮಗೆ ಬೆಟ್ಟಗಳ ಹತ್ರ ಈ ರೀತಿ ಚಿಕ್ಕ ಪುಟ್ಟ ಫಾಲ್ಸ್ ಥರ ನೀರು ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ಒಂದೆರಡು ಫೋಟೋಸ್ ತೆಕ್ಕೊಂಡ್ವಿ. ತುಂಬ ಜಾಸ್ತಿ ಹೊತ್ತು ನಾವು ಇಲ್ಲಿ ಕಳೀಲಿಲ್ಲ, ಯಾಕೆಂದರೆ ನಾವು ಹೋಗಿದ್ದೇ ಸ್ವಲ್ಪ ಲೇಟು. ಅಂದರೆ ಸುಮಾರು ನಾವು 3:45ಗೆ ನಾವು ಅಲ್ಲಿಗೆ ಹೋಗಿದ್ದು. ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಓಡಾಡಿಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಹೊತ್ತು ನಾವಲ್ಲಿ ಟೈಮ್ ಕಳೀಲಿಕ್ಕೆ ಹೋಗಲಿಲ್ಲ. ಈ ಪ್ಲೇಸ್ಗಳಿಗೆಲ್ಲ ಫ್ರೆಂಡ್ಸ್ ಎಷ್ಟು ಸಲ ಹೋದ್ರೂ ಬೇಜಾರಾಗಲ್ಲ. ಮತ್ತೆ ಇಲ್ಲಿಗೆ ಹೋಗಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುವಂಥ ಪ್ಲೇಸ್. ನೋಡ್ಬೋದು ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಮನಸ್ಸಿಗೆ ಮುದ ನೀಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಚಾಟ್ಸ್, ಇದು ಪಾನಿಪುರಿ, ಚುರುಮುರಿ, ಮೊಟ್ಟೆ ಬೋಂಡ, ಹಾಗೆ ಬಜ್ಜಿಗಳು ಈ ಥರದ್ದೆಲ್ಲ ಮಾರ್ತಾ ಇರ್ತಾರೆ ಇಲ್ಲಿ. ಸ್ವಲ್ಪ ರೇಟು ಸ್ವಲ್ಪ ಜಾಸ್ತಿ ಅನಿಸಿದ್ರು ಟೇಸ್ಟ್ ಚೆನ್ನಾಗಿತ್ತು. ನಾವು ಬರೀ ಚುರುಮುರಿ ತೊಗೊಂಡ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಚುರುಮುರಿ ಎಲ್ಲ ತೊಗೊಂಡು ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ತುಂಬಾ ಖುಷಿಯಾಯಿತು ಈ ಪ್ಲೇಸಿಗೆ ಬಂದಿದ್ದು. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಮಗಳು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ಲು. ಹಾಗೆ ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇತ್ತು, ಬಟ್ ಆ ವಿಡಿಯೋ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿದೆ. ಅಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೋಬೋದು. ಅಷ್ಟು ಒಳ್ಳೆ ಸೀನರಿ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೇನು ಕತ್ಲೆ ಆಗ್ತಾ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಮನೆ ಕಡೆ ಹೊರಟ್ವಿ. ಸೂರ್ಯ ನೋಡ್ಬೋದು ಮುಳುಗ್ತಾ ಇದೆ. ಹಾಗೆ ನೆಕ್ಸ್ಟ್ ಟೈಮು ನಾವು ಬಂದಾಗ ಬಾಬಾ ಬುಡನ್ಗಿರಿ ಹಾಗೆ ಮಾಣಿಕ್ಯದಾರ ಅದನ್ನೆಲ್ಲ ಕೂಡ ಒಮ್ಮೆ ನಾವು ಬಂದು ನೋಡಬೇಕು ಅಂತ ಆಸೆ ಇದೆ. ಸಾಧ್ಯವಾದಾಗ ಇಲ್ಲಿ ಬಂದು ಒಮ್ಮೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ.
ಹಾಗೆ ಫ್ರೆಂಡ್ಸ್, ಇದ್ರ ಜೊತೆಗೆ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಪ್ರೆಸ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೊ ಈಗ ನಾವು ಮನೆ ಕಡೆ ಕೂಡ ಹೊರಟ್ವಿ. ತುಂಬ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು. ಇನ್ನೇನು ನಾವು ಸಿಟಿ ಕೂಡ ತಲುಪಿದ್ವಿ, ನೋಡ್ಬೋದು. ತುಂಬ ಹೊತ್ತೆಲ್ಲ ಆಗಲ್ಲ, ನಾವು ಅಲ್ಲಿಂದ ಬಿಟ್ಟಾಗ 4:30-5 ಗಂಟೆ ಹತ್ತಿರ ಆಗಿತ್ತು. ಏನೊಂದು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಸಿಟಿನ ತಲುಪಿಬಿಡ್ತೀವಿ. ಓಕೆ ಫ್ರೆಂಡ್ಸ್, ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆಯೆಲ್ಲ ಎಷ್ಟು ರೆಡಿಯಾಗಿದೆ ಅಂತ ಕೂಡ ತೋರಿಸ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.